ವೆಲ್ಕಮ್ ಬ್ಯಾಕ್ ಪ್ರತಿಮಾ ಕಿಚನ್ ಬ್ಲಾಗ್. ಕಬಾಬ್ ಮಾಡುವ ವಿಧಾನ. ಕಬಾಬ್ ಪೌಡ್ರ್, ಲೂಸ್ ಕಬಾಬ್ ಪೌಡ್ರ್ ಅಂಗಡಿಲಿ ಸಿಗುತ್ತೆ. ಅದನ್ನು ತಗೊಬಂದು ಇಟ್ಕೋಬೇಕು. 2 ಮೊಟ್ಟೆ ಮತ್ತು ಚಿಕನು ಮತ್ತು ಯಾವುದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ, ನಿಂಬೆಹಣ್ಣು ಆಗಲಿ, ಮೊಸರು ಆಗಲಿ ಯಾವುದು ಬೇಡ. ಅದೊಂದು ಪೌಡ್ರ್ ಇದ್ದರೆ ಸಾಕು. ಆ ಪೌಡ್ರನ್ನ ಹಾಕ್ಬಿಟ್ಟು ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಇಟ್ಬಿಟ್ಟು ಎಣ್ಣೆ ಬಾಂಡೆ ಇಟ್ಬಿಟ್ಟು ಕರಿಬೇಕು. ಕಲರು ಸೇಮು ಅಂಗಡಿ ಏನು ಬರುತ್ತೆ ಅದೇ ಟೇಸ್ಟ್ ಕೊಡುತ್ತೆ ಮತ್ತು ಕಲರು ಕೂಡ ಅದೇ ಥರ ಬರುತ್ತೆ. ಸೊ ನೋಡ್ತಿದ್ದೀರಲ್ಲ ಹೆಂಗೆ ಬಂದಿಗೆ ಬೇಕಾಗುವಂಥ ಸಾಮಗ್ರಿಗಳು: 4 ಹಸಿರುಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, 1 ಟೊಮೊಟೊ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೆ ಇದೇ ಗ್ರೀನ್ ಚಟ್ನಿ. ಕಬಾಬ್ ಜೊತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅಂಗಡಿಲಿ ಏನು ಟೇಸ್ಟ್ ಕೊಡುತ್ತೆ ಅದೇ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಿಕನ್ ಸಾಂಬಾರು ಮಾಡೋಕ್ಕೆ ಈರುಳ್ಳಿ, ಹಸಿರುಮೆಣಸಿಕಾಯಿ, ಸ್ವಲ್ಪ ಶುಂಠಿ, ಟೊಮೊಟೊ, ಬೆಳ್ಳುಳ್ಳಿ ಇಷ್ಟನ್ನು ಎತ್ತಿಟ್ಕೊಂಡು ಜಾರ್ಗೆ ಹಾಕೋಬೇಕು. ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ತೊಳೆದಿರೋಂಥ ಸಾಂಬಾರು ಸೊಪ್ಪನ್ನು ಅದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ನೈಸಾಗಿ ರುಬ್ಕೋಬೇಕು. ಒತ್ತಿ ಕುಕ್ಕರ್ನ ಇಟ್ಟು ಆಗಲೇ ರುಬ್ಬಿರೋಂಥ ಮಸಾಲೆನ ಅದಕ್ಕೆ ಹಾಕ್ಬಿಟ್ಟು ಸೋಟಾಡಿಸ್ಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿ ಮತ್ತು ಚಿಕನನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕಿ ತೊಳೆದು ನೀಟಾಗಿ ಚಿಕನ್ನ ತೊಳೆದಿಟ್ಕೊಂಡಿರಬೇಕು. ಆ ಚಿಕನ್ ತೊಳೆದಿರೋಂಥ ಚಿಕನನ್ನು ಮಸಾಲೆಗೆ ಹಾಕಬೇಕು. ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಸೋಟಲ್ಲಿ ಚೆನ್ನಾಗಿ ತಿರುಗಿಸ್ಬೇಕು. ಖಾರ ಮತ್ತು ಚಿಕನ್ ಎರಡೂ ಹೊಂದ್ಕೊಳ್ಳೋ ಥರ ನೀಟಾಗಿ ಚಿಕನನ್ನು ಹಾಕಿ ತಿರುಗಿಸ್ಬೇಕು. ಚಿಕನನ್ನು ಮಸಾಲೆ ಜೊತೆ ತಿರುಗಿಸಿದ್ರೆ ತಿನ್ನುವಾಗ ತುಂಬ ಟೇಸ್ಟಾಗಿರುತ್ತೆ. ಸೊ ರುಚಿನೂ ಕೂಡ ಹಂಗೆ ಇರುತ್ತೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಬೇಕು. ಉಪ್ಪನ್ನು ಹಾಕಿ ಅದೇ ಥರ ಮತ್ತು ಉಪ್ಪು ಮತ್ತು ಚಿಕನ್ ಎರಡೂ ಹೊಂದ್ಕೋಬೇಕು. ಮತ್ತು ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳೋ ಥರ ತಿರುಗಿಸ್ಬೇಕು. ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 5 ವಿಷಲ್ ಕೂಗಿಸ್ಕೋಬೇಕು. 5 ವಿಷಲ್ ಕೂಗೋದ್ರೊಳಗೆ ನಾವು ಖಾರ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತುರಿದಿರೋಂಥ ಕಾಯಿ, 2 ಸ್ಪೂನು ಸಾಂಬಾರದ ಪುಡಿ ಮತ್ತು 2 ಸ್ಪೂನ್ ಖಾರದ ಪುಡಿ ಇಷ್ಟನ್ನು ಹಾಕೋಬೇಕು. ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ಖಾರದ ಪುಡಿ ಸ್ವಲ್ಪ ಖಾರ ಆಗಿರುತ್ತೆ. ನಾವು ಚಕ್ಕೆ ಎಲ್ಲ ಹಾಕ್ತೀವಲ್ಲ ಅದಕ್ಕೊಂದು ಸ್ವಲ್ಪ ಖಾರ ಇರುತ್ತೆ. ಸ್ವಲ್ಪ ಚಕ್ಕೆನ ಹಾಕೋಬೇಕು ಮತ್ತು ಸ್ವಲ್ಪ ಗಸಗಸೆನೇ ಹಾಕೋಬೇಕು. ಖಾರದ ಪುಡಿನ ಸಾಂಬಾರು ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಕಾಯಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಕಡಲೆನ ಆ್ಯಡ್ ಮಾಡ್ತಿದ್ದೀನಿ. ಒಂದು 4-5 ಟೇಬಲ್ ಸ್ಪೂನ್ ಕಡಲೆನ ಹಾಕೋತಿದ್ದೀನಿ. ನಿಮ್ಮ ಮನೆಗಳಲ್ಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಲೆನ ಸ್ಕಿಪ್ ಮಾಡ್ಕೊಳ್ಳಿ. ಬರೀ ಕಾಯಿ ಮತ್ತು ಚಕ್ಕೆ ಗಸಗಸೆ ಹಾಕಿದ್ರೇ ಸಾಕು. ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಕಡಲೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ನೀಟಾಗಿ ರುಬ್ಕೋಬೇಕು. ಅದಕ್ಕೊಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ರುಬ್ಬಿರೋ ಅಂಥ ಮಸಾಲೆನ ಸೈಡ್ಗೆ ಎತ್ತಿಟ್ಕೋಬೇಕು. ವಿಷಲೆಲ್ಲ ಕೂಲ್ ಆದಮೇಲೆ ಮತ್ತೆ ಸ್ಟವನ್ನು ಹಚ್ಚಿ ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಮತ್ತೆ ಜಾರಲ್ಲಿರೋ ಅಂಥ ಮಸಾಲೆನ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ನೀರನ್ನು ಹಾಕಬೇಕು. ನೀರನ್ನು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ಯಾಕೆ ಕ್ವಾಂಟಿಟಿಲಿ ಬೇಕು ಆ ಥರ ಮಾಡ್ಕೋಬೇಕು. ಸೊ ಅತಿ ತೆಳು ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನಾನು ಕಾಯಿ ಕಡಿಮೆ ಇದೆ ಅಂತ ಕಡಲೆ ಹಾಕ್ಕೊಂಡಲ್ಲ, ಸೊ ಹಂಗಾಗಿ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಕುದಿ ಬರುತ್ತೆ. ಅದೆಲ್ಲ ಚೆನ್ನಾಗಿ ಕುದಿ ಬರುವಾಗ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕ್ಕೋಬೇಕು. ಸಾಂಬಾರು ಸೊಪ್ಪನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ಚಿಕನ್ಗೆ ಬೇಯುವಾಗ ಮತ್ತೆ ಸ್ವಲ್ಪ ಚಿಕನ್ ಹಾಕ್ಕೊಂಡಿರ್ತೀವಲ್ವ, ಸೊ ನಾವು ಉಪ್ಪನ್ನ ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ರೆ ಉಪ್ಪು ಹಾಕೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು. ಸಾಂಬಾರೆಲ್ಲ ಚೆನ್ನಾಗಿ ಕುದಿಬೇಕು.
ಆ ನೊರೆ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು, ಅಲ್ಲಿವರೆಗೂ ಕುದಿ ಹಾಕಬೇಕು. ನಾನು ಆವಾಗಲೇ ಏನಕ್ಕೆ ಕಡಲೆ ಸ್ಕಿಪ್ ಮಾಡಿ ಅಂದರೆ ಇದೇ ಕಾರಣಕ್ಕೋಸ್ಕರ. ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಡಲೆನ 2 ಸ್ಪೂನ್ ಕಡಲೆ ಹಾಕ್ಕೊಂಡ್ರೆ ಸಾಕು. ಇಲ್ಲಾಂದರೆ ಸಾಂಬಾರ್ದು ಕಲರ್ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನೋಡ್ತಿದ್ದೀರಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ಸಾಂಬಾರು ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು. ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೈಡಲ್ಲಿ ಕುದಿತಿರಲಿ, ನಾವು ಮುದ್ದೆ ಮಾಡ್ಕೊಳ್ಳೋಣ. ಒಲೆಯಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಲೆಯಲ್ಲಿ ಮುದ್ದೆಗೆ ಅಂತ ನೀರಿಟ್ಟಿದ್ದೆ, ಅಂಬ್ಲಿ ಕಾದ್ರಿಟ್ಟಿದ್ದೀನಿ. ಅಂಬ್ಲಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಹಿಟ್ಟೋದು ಅದನ್ನು ಒಂದು ಸ್ವಲ್ಪ 10 ನಿಮಿಷ ಬೇಯಿಸ್ಬೇಕು, ಆಮೇಲೆ ತಿರುಗಬೇಕು. ಸೊ ಹೀಗೆ ನನ್ನ ಚಾನಲ್ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರಾದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಮ ಮನೇಲಿ ತುಂಬ ಚೆನ್ನಾಗಿರುತ್ತೆ. ಕಬಾಬ್ ಜೊತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.